ಹಾಗೆ ಇಲ್ಲಿ ಬಂದಾಗ ಏನು ಅನಿಸ್ತದೆ? ಶಾಂತಿ ನೆಮ್ಮದಿ ಜೀವನದಲ್ಲಿ ಒಂಥರ ಸಂತೋಷ. ಇಲ್ಲಿ ಬಂದೋದ್ನ ನಿಮಗೆ ಶಾಂತಿ ಶಾಂತಿ ನಮ್ಗೆ ಎಲ್ಲ ಇರ್ತದೆ. ಎಲ್ಲ ಇರ್ತದಲ್ಲ? ಐತಿ. ಇಲ್ಲಿ ಬಂದ್ವಿಪ್ಪ ಅನ್ನೋ ಒಂದು ಒಂದು ಒಂದ್ ಮನಸ್ಸಿಗೆ ಆನಂದ ಆನಂದ ಇರ್ತದೆ. ಲೈಫ್ ಚೇಂಜ್ ಆಗಿದೆ ಸರ್. ಮಂದೇ ಉದಾಹರಣೆ ಕೊಡ್ತೀನಿ. ಇದೇ ಕಾಲೇಜ್ ಅಂತ 2012 ಬ್ಯಾಚ್ ಡಿಗ್ರಿ ಇಲ್ಲೇ ಓದೈತ್ರಿ. 2015ಕ್ಕೆ ನಾನು ಬಂದಿದ್ದೆ, ಹೊರಗಡೆ ಬಂದೆ. 30 ರೂಪಾಯಿ ಕೂಲಿ ದುಡಿತಿದ್ದೆ. ಇವತ್ತು SBI ನಲ್ಲಿ ವರ್ಕ್ ಮಾಡ್ತಿದ್ದೆ. ಇಲ್ಲಿ ಬರ್ಬೇಕಂತ ಎದಕ್ಕೆ ಅನಿಸ್ತದೆ? ಬರ್ಬೇಕಂತ ಯಾಕೆ ಅನಿಸ್ತಂದ್ರೆ ಇಲ್ಲೊಂದೇನೋ ಶಾಂತಿ ಸ್ಥಳ. ಇವತ್ತು ನಾವು ಬಂದಿದ್ದೇವೆ ಜಗತ್ತಿನ ಸುಪ್ರಸಿದ್ಧ ಮಠಗಳಲ್ಲಿ ಒಂದಾದ ಹುಬ್ಬಳ್ಳಿಯ 3000 ಮಠಕ್ಕೆ. ಇವತ್ತು ನಾವು ಹುಬ್ಬಳ್ಳಿ 3000 ಮಠದ ಸಂಪೂರ್ಣ ಇತಿಹಾಸವನ್ನು ನೋಡೋಣ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನಾನು ಆಗಲೇ ಈ 3000 ಮಠದ ಇತಿಹಾಸ ಹೇಳುವಾಗ ಹೇಳಿದ್ವಿ. ಇವರು ಹುಚ್ಚಯ್ಯನವರು ಅಂತ. ಇಲ್ಲಿ ನಮ್ಮ ಹೂವಳ್ಳಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಈ ಗದಿಗೆ ಹುಚ್ಚಯ್ಯನವರು ಅಂತ ಕರೀತಿದ್ರು, ಅಥವಾ ಈ ಮಠಕ್ಕೆ ಊರ ಹೊರಗಿನ ಮಠ ಅಂತ ಕರೀತಿದ್ರು, ಹುಚ್ಚಿನ ಮಠ ಅಂತ ಕರೀತಿದ್ರು. 12ನೇ ಶತಮಾನದ ಮುಂಚೆನೇ ಇದ್ದಿರ್ತಕ್ಕಂಥ ಮಠ ಇದು. ಇವರು ಶರಣರು. ಈ 12ನೇ ಶತಮಾನದ ನಂತರ 3000 ಶರಣರು ಬಂದು ಹೋದ ನಂತರ ಆ ಶರಣರೆಲ್ಲ ಇವ್ರಿಗೆ ಗುರುಸಿದ್ದೇಶ್ವರ ಅನ್ನೋ ಒಂದು ನಾಮಕರಣ ಮಾಡಿ ಇವರು ಗುರುಸಿದ್ದೇಶ್ವರಾಗಿ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥವ್ರು. ಈ ಗದಿಗೆಯನ್ನು ನೋಡಿದಾಗ ಇದು ಜೀವಂತ ಸಮಾಧಿ, ನಿರ್ವಿಕಲ್ಪ. ನಾವಲ್ಲಿ ಬೋರ್ಡ್ ನೋಡಿರ್ಬೋದು ನೀವು, ನಿರ್ವಿಕಲ್ಪ ಸಮಾಧಿ ಅಂತ ಹಾಕಿದ್ದೀವಿ. ನಿರ್ವಿಕಲ್ಪ ಅಂತಂದ್ರೆ ಜೀವಂತ ಸಮಾಧಿ. ಅವರು ಸಾಕಷ್ಟು ದಿನಗಳವರ ಪೂಜೆ ಅನುಷ್ಠಾನವನ್ನ ಬಾಹ್ಯವಾಗಿ ಮಾಡ್ಕೊಂಡ ನಂತರ ಅವರು ನಾನು ಸಮಾಧಿಗೊಳ್ಬೇಕಂತ ಬಯಸಿದಾಗ ಅವರನ್ನ ಜೀವಂತ ಸಮಾಧಿಗೊಂಡಂತಕ್ಕಂಥ ಸಮಾಧಿ ಇದು ಗುರುಸಿದ್ದೇಶ್ವರ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೇವೆ 3000 ಮಠಕ್ಕೆ. 3000 ಮಠದ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮ ಜೊತೆಗೆ DC ಗಿರೀಶ್ ಅಂತ. DC ಗಿರೀಶ್ ಅವ್ರ ಬಗ್ಗೆ ಇವತ್ತು ಸಂಪೂರ್ಣ ಅವರು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲು ತಮ್ಮ ಪರಿಚಯ, ತಾವು ಇಲ್ಲಿ ಏನು ಮಾಡ್ತೀವಿ? ನಾನು ಈ 3000 ಮಠದ ಜಗದ್ಗುರುಗಳವರ ಆಪ್ತ ಸೇವಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು DC ಗಿರೀಶ್ ಅಂತ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ? ನಾನು 18 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಅಂದ್ರೆ ತಾವು ಬಾಲ್ಯದಿಂದನೇ ಬಂದಿದ್ದು? ಹೌದು, ಬಾಲ್ಯದಿಂದಲೇ ಗುರುಗಳ ಜೊತೆ ಸಂಪರ್ಕ ಇದ್ದಿದ್ದು. ಬಟ್ ಇಲ್ಲಿ ಕೆಲಸ, ಇಲ್ಲಿ ಸೇವೆ ಮಾಡ್ಲಿಕ್ಕೆ ಚಲೋ ಮಾಡಿ 18 ವರ್ಷ ಆಯ್ತು. ನಿಮ್ಗೆ 3000 ಮಠದ ಸಂಪೂರ್ಣ ಮಾಹಿತಿ ಇದೆ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ನೀವು ಅದರ ಬಗ್ಗೆ ಸಂಪೂರ್ಣ ಏನಾದರೂ ಇತಿಹಾಸದಿಂದಲೂ ಇಲ್ಲಿಯವರೆಗೆ ಅದರ ಒಂದು ಸ್ವಲ್ಪ ಸಣ್ಣ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ದಯಮಾಡಿ ಹೇಳ್ಬೋದು. ಓಕೆ, 3000 ಮಠದ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಇದೊಂದು ಶರಣ ಪರಂಪರೆಯ ಮಠ. ಸುಮಾರು 12ನೇ ಶತಮಾನದಲ್ಲಿನೇ ಸ್ಥಾಪನೆ ಆಗಿರ್ತಕ್ಕಂಥ ಮಠ ಇದು 3000 ಮಠ. 12ನೇ ಶತಮಾನದಕ್ಕಿಂತ ಮುಂಚೆನೂ ಈ ಮಠದ ಕುರುಹು ಮತ್ತು ಮಠ ಇತ್ತು ಅನ್ನೋದು ಪ್ರತೀತಿ ಇದೆ. ಇಲ್ಲಿಗೆ ಈ 3000 ಮಠ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಮೊದಲು ನಾವು ತಿಳ್ಕೊಬೇಕಾಗಿರೋದು. 3000 ಮಠ ಅಂತ ಯಾಕಂತಾರೆ ಇದಕ್ಕೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗಿರೋದು. 12ನೇ ಶತಮಾನದಲ್ಲಿ ಎಲ್ಲ ಬಸವಣ್ಣವರ ಕಾಲದಲ್ಲಿ ಎಲ್ಲ ಶರಣರು ಬಸವ ಕಲ್ಯಾಣದಲ್ಲಿ, ಈಗ ಬಸವ ಕಲ್ಯಾಣದಲ್ಲಿ ಇರ್ತಿದ್ರು. ಅಲ್ಲಿ ಅನುಭವಗಳನ್ನು, ಅವರ ವಚನವನ್ನು, ಅವರ ನುಡಿಗಳನ್ನು ವಚನ ಮುಖಾಂತರ ಅಲ್ಲಿ ಅವರು ಬರೆಯೋದಾಗಲಿ ಹೇಳೋದಾಗಲಿ ಅಂತ ಕಾಯಕದಲ್ಲಿ, ಅವರ ಕಾಯಕದ ಜೊತೆ ತಮ್ಮ ಈ ಧರ್ಮ ಮತ್ತು ಸಾಮಾಜಿಕ ಕಳಕಳಿಯ ಒಂದು ನಿಷ್ಠೆಯಿಂದ ಅವ್ರು ಮಾಡ್ತಕ್ಕಂಥದ್ದು ಈ ವಚನವನ್ನು ಬರೆಯೋದು, ಹೇಳೋದು. ಆ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಶರಣರು ಬಸವಣ್ಣವರ ಆದಿಯಾಗಿ, ಅಲ್ಲಂಪ್ರಭುಗಳ ಆದಿಯಾಗಿ, ಚನ್ನಬಸವಣ್ಣವರ ಆದಿಯಾಗಿ ಎಲ್ಲ ಶರಣರು ಏನಲ್ಲಿರ್ತಾರ ಅಲ್ಲಿ ಒಂದು ಧಾರ್ಮಿಕ ಕ್ರಾಂತಿ ಉದ್ಭವ ಆಗ್ತದೆ ಬಸವ ಕಲ್ಯಾಣದಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶರಣರು ಅವರು ಬರೆದಿರೋ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ಬೇಕಂತೇಳಿ ಬೇರೆ ಬೇರೆ ಕಡೆ ಚದುರಿ ಹೋಗ್ತಾರೆ. ಅವರು
ಎಷ್ಟೋ ಶರಣರು ಒಬ್ಬೊಬ್ಬ ಶರಣರು ಮುಖ್ಯವಾಗಿ ಇಟ್ಕೊಂಡು ಸಾಕಷ್ಟು ಜನ ಶರಣರು ಗುಂಪುಗಳಾಗಿ ಬೇರೆ ಬೇರೆ ಮಾರ್ಗವಾಗಿ ಚದುರಿ ಹೋಗ್ತಾರೆ ಅವರು. ಆವಾಗ ಒಂದು ಗುಂಪು ಈ ಮಾರ್ಗವಾಗಿ ಬರ್ತದೆ. ಚನ್ನಬಸವಣ್ಣವರ ಈಗೇನು ಉಳಿವಿ ಚನ್ನಬಸವಣ್ಣವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಈ ಮಾರ್ಗವಾಗಿ ಹೊರಡ್ತದೆ. ಆವಾಗ ಅಲ್ಲಂ ಪ್ರಭುಗಳು ಕಾಲಜ್ಞಾನಿಗಳು ಅವರೆಲ್ಲವನ್ನು ಬಲ್ಲಂಥವರು ಅಲ್ಲಂ ಪ್ರಭುಗಳು ಚನ್ನಬಸವಣ್ಣವರಿಗೆ ಹೇಳ್ರಪ್ಪ, ನೀವು ಈ ಹೂವಳ್ಳಿ ಮಾರ್ಗವಾಗಿ ಹೋಗ್ತಾ ಇದ್ದೀರಿ. ಹೂವಳ್ಳಿ ಇದು ಹೌದು, ಮೊದಲು ಹೂವಳ್ಳಿ ಮಾರ್ಗವಾಗಿ ಹೋಗ್ತಾ ಇದ್ದೀರಿ. ಆ ಹೂವಳ್ಳಿಯಲ್ಲಿ ಒಬ್ಬ ಶರಣರಿದ್ದಾರೆ. ಆ ಶರಣರ ಹತ್ರ ಹೋಗ್ರಿ, ಅಲ್ಲಿದ್ದು ಮುಂದೆ ನಿಮ್ಮ ಪ್ರಯಾಣ ಬೆಳೆಸ್ರಿ. ನೀವು ಒಯ್ದಿರತಕ್ಕಂಥ ವಚನ ಸಾಹಿತ್ಯವನ್ನ ರಕ್ಷಣೆಗಾಗಿ ಅವ್ರಿಗೂ ಸ್ವಲ್ಪ ಕೊಡ್ರಿ, ಅವರು ರಕ್ಷಣೆ ಮಾಡಲಿ ಅಂತ ಒಂದು ಸೂಚನೆ ಮಾರ್ಗದರ್ಶನ ಕೊಡ್ತಾರೆ. ಅದೇ ಮಾರ್ಗದರ್ಶನದಲ್ಲಿ ಉಳಿವಿ ಚನ್ನಬಸವಣ್ಣವರು ಆ ಎಲ್ಲ ಶರಣರನ್ನ ಕರ್ಕೊಂಡು ಈ ಮಾರ್ಗವಾಗಿ ಬರೋ ಮಾರ್ಗ ಮಧ್ಯದಲ್ಲಿ ಹೂವಳ್ಳಿಗೆ ಬರ್ತಾರೆ. ಈ ಹೂವಳ್ಳಿ ಸಣ್ಣ ಹಳ್ಳಿ, ಗ್ರಾಮ, ದಟ್ಟ ಅರಣ್ಯ, ಇಲ್ಲಿ ಬಾವಿ, ಇದೇನು ಈ ಕಡೆ ಎಲ್ಲ ಗ್ರೌಂಡ್ ಇದೆ, ಇದೆಲ್ಲ ಕೆರೆ, ದೊಡ್ಡ ಕೆರೆ, ಇಂಥ ಒಂದು ದೊಡ್ಡ ಇದು ಆ ದಟ್ಟ ಅರಣ್ಯ ಇದು. ಈ ದಟ್ಟ ಅರಣ್ಯದಲ್ಲಿ ಇಲ್ಲೊಬ್ಬರು ಶರಣರು ಇರ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಹಳ್ಳಿಗರು, ಈಗೇನು ಹಳೆ ಹುಬ್ಬಳ್ಳಿ ಅಂತ ಹುಬ್ಬಳ್ಳಿ ಅದು, ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗರು ಎಲ್ಲರೂ ಇದಕ್ಕೆ ಊರ ಹೊರಗಿನ ಮಠ ಅಂತ ಕರೀತಿದ್ರು. ಊರ ಹೊರಗಿನ ಮಠ ಅಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಹಂಗಾಗಿ ಊರ್ ಹೊರಗಿನ ಮಠ ಅಂತ ಕರೀತಿದ್ರು, ಇಲ್ಲ ಹುಚ್ಚಿನ ಮಠ ಅಂತ ಕರೀತಿದ್ರು. ಆ ಶರಣರನ್ನ ಹುಚ್ಚಯ್ಯ ಅಂತ ಅಂತಿದ್ರು. ಅವರು ನುಡಿದಿದ್ದೇ ಖರೆ, ಆಡಿದ್ದೇ ಖರೆ, ಅವ್ರು ಹೇಳಿದ್ದೇ ಖರೆ ಅಂತ ಪವಾಡ ಪುರುಷರು ಗುರುಸಿದ್ದೇಶ್ವರ ಶರಣರು, ಅವ್ರು ಹುಚ್ಚಯ್ಯನವರು. ಹಂಗಾಗಿ ಅವ್ರಿಗೆಲ್ಲಾ ಶರಣರು ಹುಚ್ಚಯ್ಯನವರು ಅಂತ ಕರೀತಿದ್ರು. ಊರ್ ಹೊರಗಿನ ಮಠ ಅಂತ ಕರೀತಿದ್ರು, ಹುಚ್ಚಿನ ಮಠ ಅಂತ ಕರೀತಿದ್ರು. ಯಾವಾಗ ಆ ಶರಣರು ಇಲ್ಲಿಗೆ ಬರ್ತಾರಲ್ಲ, ಅವರು ಇಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಪೂಜೆ ಪುನಸ್ಕಾರ ಅನುಷ್ಠಾನ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ವಾತಾವರಣ ಇದಾಗಿರ್ತದೆ. ಹಂಗಾಗಿ ಇಲ್ಲಿ ಸ್ವಲ್ಪ ದಿನ ಇದ್ದು ಮುಂದೆ ಅವ್ರ ಪ್ರಯಾಣ ಬೆಳೆಸ್ತಾರ. ಅವ್ರು ಬಂದಿರತಕ್ಕಂಥ ಶರಣರು 3000 ಆಗಿರ್ತಾರೆ. ಹಂಗಾಗಿ ಇದಕ್ಕೆ 3000 ಮಠ ಅನ್ನೋ ಹೆಸರು ಬಂತು. ಹೆಂಗ ಇಲ್ಲಿ ಜನರೆಲ್ಲ ಊರ್ ಹೊರಗಿನ ಮಠ, ಹುಚ್ಚಿನ ಮಠ ಅಂತ ಕರೀತಿದ್ರು. ಕಾಲಕ್ರಮೇಣವಾಗಿ 3000 ಶರಣರು ಬಂದು ಹೋದ ಮಠ, ಅಲ್ಲಿ 3000 ಶರಣರು ಬಂದು ಹೋದ ಮಠ, ಇದು 3000 ಮಠ ಆಯ್ತು. ಇಷ್ಟೆಲ್ಲ ನಾನು ಈ 3000 ಮಠ ಅನ್ನೋದನ್ನ ನಿಮಗೆ ಹೇಳಬೇಕು ಅಂತಂದ್ರೆ ನನಗೂ ಒಂದು ಆಧಾರ ಇರ್ಬೇಕಲ್ಲ. ನಾವ್ ಯಾವ ಆಧಾರದ ಮೇಲೆ ನಿಮ್ಗೆ ಇದೆಲ್ಲ ಹೇಳ್ತಾ ಇದ್ದೀವಿ? ಇದ್ರ ಮೇಲೆ ಒಂದು PhD ಆಗಿದೆ. ಶಿರಸಿ ಶಾಸನದಲ್ಲಿ ಇದ್ರದೆಲ್ಲ ಹಿಸ್ಟ್ರಿ ಉಲ್ಲೇಖ ಆಯ್ತು, ಇತಿಹಾಸ ಉಲ್ಲೇಖ ಆಯ್ತು. ಅದನ್ನೇ ಆಧಾರವಾಗಿ ಇಟ್ಕೊಂಡು PhDಗಳಾಗ್ಯಾವು. ನಾವು ಅದನ್ನ ನೋಡಿ ಆ ಆಧಾರವಾಗಿ ಇಟ್ಕೊಂಡು ಇಷ್ಟೆಲ್ಲ 3000 ಮಠ ಅಂತ ಯಾಕೆ ಬಂತು ಅನ್ನೋದನ್ನ ನಿಮಗೆಲ್ಲ ನಾವು ತಿಳಿಸ್ಬೋದು. ಇದು 3000 ಮಠ ಅನ್ನೋದ್ರ ಬಗ್ಗೆ ಒಂದು ಇತಿಹಾಸ. ಇನ್ನ ನಾವು ಮುಂದುವರೆದು ಹೋದಾಗ ಈ 3000 ಮಠಕ್ಕೆ ಇವತ್ತಿನ ತನ ಈಗಿರ್ತಕ್ಕಂಥ ಸ್ವಾಮೀಜಿಯವರು 51ನೇದವರು. ಈಗಿರ್ತಕ್ಕಂಥ ಸ್ವಾಮೀಜಿಯವರು 51ನೇದವರು. 50 ಜನ ಸ್ವಾಮೀಜಿಯವರು ಆಗಿ ಹೋಗಿದ್ದಾರೆ. ಇದಕ್ಕೆ ಸಾಕಷ್ಟು ಶಾಖಾ ಮಠಗಳು. ಆ ಶಾಖಾ ಮಠಗಳಲ್ಲಿ ಎಲ್ಲ ಸ್ವಾಮೀಜಿಯವ್ರ ಗದ್ದಿಗೆ ಇಲ್ಲೇ ಇರಬೇಕಂತಿಲ್ಲ. ಆಯಾ ಬೇರೆ ಬೇರೆ ಊರುಗಳಲ್ಲಿ ಶಾಖಾ ಮಠಗಳಲ್ಲಿ 50 ಜನ ಸ್ವಾಮೀಜಿಯವ್ರ ಗದ್ದಿಗೆನೂ ಆಗಿದ್ದವು. ಇಲ್ಲಿ ಮೂಲ ಪುರುಷರು ಗುರುಸಿದ್ದೇಶ್ವರ ಇದ್ದಾರೆ ಮತ್ತು ಸುತ್ತಮುತ್ತ ಕೆಲವೊಂದಿಷ್ಟು ಹಿಂದಿನ ಸ್ವಾಮೀಜಿಯವರು ಎಲ್ಲ ಗದ್ದಿಗೆಗಳಿದಾವು. ನಾವಿನ್ನೂ ನೋಡಬೇಕು ಅಂತಂದ್ರೆ ಇದಕ್ಕೆಲ್ಲ ನಮಗೆ ಫೋಟೋ ಆಗಲಿ ಅಲ್ಪ ಮಾಹಿತಿ ಆಗಲಿ ನಮಗೆ ಸಿಕ್ಕಿದ್ದು ಅಂತಂದ್ರೆ ಒಂದು 3 ತಲೆಮಾರಿನ ಹಿಂದಿಂದ ನಮಗೆಲ್ಲ ಒಂದಿಷ್ಟು ಅಲ್ಪ ಫೋಟೋ ಆಗಲಿ ಈ ರೀತಿ ಮಾಹಿತಿಗಳು ಸಿಗ್ತಾ ಬಂತು. ಅವೆಲ್ಲ 3 ಮಂದಿ ಎಲ್ಲ ಜಗದ್ಗುರುಗಳ ಫೋಟೋವನ್ನ ನಾವಲ್ಲಿ ನೋಡ್ಲಿಕ್ಕೆ ಇಟ್ಟಿದ್ದೇವೆ. ಈ ರೀತಿ ಈಗಿರ್ತಕ್ಕಂಥ ಸ್ವಾಮೀಜಿಯವರು 51ನೇದವರು. ಇದು ನಮ್ಮ ಈ ಪೀಠದ ಸ್ವಾಮಿಗಳ ಪರಂಪರೆಯನ್ನ ಹೇಳ್ಬೋದು ನಾವು ಈ ರೀತಿ. ಇನ್ನು ಈ ಮಠದ ಕಟ್ಟಡ ವಿಚಾರವಾಗಿ ಬಂದ್ರೆ ಮಠ ಯಾವಾಗ ಕಟ್ಟಿದ್ರು, 12ನೇ ಶತಮಾನದಾಗ ಈ ಮಠ ಕಟ್ಟಿದ್ರ ಅನ್ನೋದೊಂದು ಕ್ವಶನ್ ಉದ್ಭವ ಆಗ್ಬೋದು. ಇಲ್ಲ, 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಮಠ ಆ ಸ್ವಾಮೀಜಿಯವರು ಇದ್ದಂಥ ಗರ್ಭಗುಡಿ ಒಳಗಡೆ ಇದೆ. ಇದನ್ನ ನೋಡ್ಬೋದು ಅಲ್ಲಿ, ಆ ರೀತಿ ಇದೆ. ಇನ್ನ ಈ ಕಟ್ಟಡ ಸ್ಥಾಪನೆಯಾಗಿ ಈ 3000 ಮಠದ್ದೆಲ್ಲ ಭವ್ಯ ಕಟ್ಟಡ ಏನೈತಿ, ಕಟ್ಟಿಗೆ ಕಂಬಗಳು, ಭವ್ಯವಾದಂಥ ಕಟ್ಟಿಗೆ ಕಂಬಗಳೇನಿದಾವು, ಆ ಕಟ್ಟಿಗೆ ಕಂಬಗಳನ್ನೆಲ್ಲ ಈ ಮಠವನ್ನೆಲ್ಲ ಕಟ್ಟಬೇಕಾದ್ರೆ ಕಿತ್ತೂರು ಸಂಸ್ಥಾನ ಹಾಳಾಯಿತು. ಹೌದು, ಚೆನ್ನಮ್ಮನ ಕಿತ್ತೂರು ಚೆನ್ನಮ್ಮನ ಆಸ್ಥಾನ ಹಾಳಾದಾಗ ಬ್ರಿಟಿಷರು ಅದನ್ನ ಹಾಳು ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಮಠದ ಸ್ವಾಮಿಗಳು ಗುರುಸಿದ್ದೇಶ್ವರರು ಅಂತೇಳಿ ಆ ಕಟ್ಟಿಗೆಯನ್ನ ಹರಾಜಿನಲ್ಲಿ ಬಿಡ್ನಲ್ಲಿ ತಗೋತಾರ.
ಬ್ರಿಟಿಷರು ಆ ಕಟ್ಟಿಗೆ ಅದು ಅರಮನೆ ಹಾಳು ಮಾಡಿ ಆ ಕಟ್ಟಿಗೆನೆಲ್ಲ ಅಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಹರಾಜು ಮಾಡ್ಬೇಕಂದಾಗ ಈ ಮಠದ ಸ್ವಾಮಿಗಳು ಅದನ್ನ ಹರಾಜನ್ಯಾಗ ತಗೋತಾರ. ಬಿಡ್ನ್ಯಾಗ ಆ ಕಟ್ಟಿಗೆ ಎಲ್ಲ ತಗೊಂಡು ಆನೆ ಮತ್ತ ಅಲ್ಲಿ ಕಿತ್ತೂರಿಂದ ಹುಬ್ಬಳ್ಳಿಗೆ ತರಬೇಕಲ್ಲ, ಆನೆ ಸಹಾಯದಿಂದ ಅದನ್ನ ಇಲ್ಲೆಲ್ಲ ತಗೊಂಡ್ಬಂದು ಇಲ್ಲಿನೂ ಕೂಡ ಇಷ್ಟು ಭವ್ಯವಾದ ಕಟ್ಟಡವನ್ನ ಇಂಥ ದೊಡ್ಡ ದೊಡ್ಡ ಕಂಬಗಳನ್ನ ಇಷ್ಟು ಮ್ಯಾಲಕ್ಕೆ ಎತ್ತಿ ಕಟ್ಟಬೇಕಂದ್ರೆ ಏನು ಸಣ್ಣ ಕೆಲಸ ಅಲ್ಲ. ಆನೆ ಸಹಾಯದಿಂದ ಈ ಮಠವನ್ನ ಕಟ್ತಾರೆ. ಅಂದ್ರೆ ನಮ್ಮ ಅಂದಾಜು ಒಂದು 400-450 ವರ್ಷದ ಎಡಬಲ ಇರತಕ್ಕಂತ ಈ ಮಠದ ಕಟ್ಟಡದ ಇತಿಹಾಸ. ಹೌದು. ಈ ಕಡೆ ಪ್ರಮಾಣ ಹೌದು. ಈ ಕಟ್ಟಡ ಕಟ್ಟಿದ ನಂತರ ಸಾಕಷ್ಟು ಯಾವುದೇ ಬದಲಾವಣೆ ಆಗಿಲ್ಲ. ಅದು ಕಟ್ಟಡ ಹೆಂಗೈತೋ ಅವಾಗ ಕಟ್ಟಿದ್ ಹಂಗೆ ಐತೆ, ಅದು ಯಾವುದೇ ಬದಲಾವಣೆ ಆಗಿಲ್ಲ. ಇನ್ನ ರಿನಿವೇಶನ್, ಸುಣ್ಣ ಬಣ್ಣ ಪೇಂಟು ಅಂತ ನಾವೇನಂತೀವಿ ಮತ್ತೆ ಅದನ್ನೆಲ್ಲ ಮಾಡ್ಲೇಬೇಕು. ಆ ರೀತಿ ಮಾಡ್ಕೊಂತ ಬಂದಿದ್ದು. ಈ ರೀತಿ ಈ ಕಟ್ಟಡದ ಒಂದು ಇತಿಹಾಸ ನಾವು ತಿಳ್ಕೊಬಹುದು. ಈ ಕಟ್ಟಡವನ್ನು ಕಟ್ಟುವಾಗ ಯಾವ್ದಾದ್ರು ಒಬ್ಬ ವಿನ್ಯಾಸಕಾರನನ್ನ ಏನಾದ್ರು ಹೇಳ್ತಿದ್ದ ಆ ಟೈಮ್ದಲ್ಲಿ? ಆ ರೀತಿ ಈ ವಿನ್ಯಾಸಕಾರ ಯಾರು ಅನ್ನೋದು ಮಾಹಿತಿ ಇಲ್ಲ. ಬಟ್ ಅವಾಗಿನ ಸ್ವಾಮೀಜಿಯವರೇ ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಿ ಕಟ್ಟಿದಾರ ಅನ್ನೋದು